ಅದ್ಧೂರಿಯಾಗಿ ನಡೆದ ಕಾರ್ತಿಕೋತ್ವ ಆಚರಣೆ ಕೂಡ್ಲುಗಿ ತಾಲೂಕು. ಮಂಗಳವಾರದಂದು ಗಡಿ ಗ್ರಾಮವಾಗಿರುವಂತಹ ಟಿ ಕಲ್ಲಹಳ್ಳಿಯಲ್ಲಿ ಅದ್ಧೂರಿಯಾಗಿ ನಡೆದ ಬಸವೇಶ್ವರ ಕಾರ್ತಿಕೋತ್ವ ನಡೆಯಿತು. ಇನ್ನು ಮಹಾರಥೋತ್ಸವ ಮುಂದೆ ನಂದಿಕೋಲು ಹಾಗೂ ಮೇಳ ವಾದ್ಯಗಳೊಂದಿಗೆ ಸಾಗ್ತಾ ಇದ್ದಂತೆ ನೆರೆದಿದ್ದ ಭಕ್ತರು ರಥಕ್ಕೆ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದ್ರು. ರಥೋತ್ಸವ ಮಾರ್ಗವಾಗಿ ಸಂಚರಿಸಿದ್ದ ವೇಳೆ ಪಿಎಸ್ಐ ಸಿದ್ದರಾಮಪ್ಪ, ಎಎಸ್ಐ ಮಲ್ಲೇಶ್ ಹಾಗೂ ನಾಗೇಶ್ ಭಕ್ತರಿಗೆ ಮಾನವೀಯತೆ ಮೆರೆದರು. ಈ ಕಾರ್ತಿಕೋತ್ಸವದಲ್ಲಿ ಜನರಿಗೆ ಮನರಂಜಿಗೇನೂ ಕೊರತೆ ಇರಲಿಲ್ಲ. ಮಕ್ಕಳು, ಯುವಕರಿಂದ ಹಿಡಿದು ಎಲ್ಲರಿಗೂ ಕಾರ್ತಿಕೋತ್ಸವ ವಿಶೇಷವಾಗಿರುತ್ತೆ. ಇನ್ನು ಕನಕ ಪುರಸ್ಕಾರ ಪ್ರಶಸ್ತಿ ಪಡೆದ ಡಾಕ್ಟರ್ ಉಮೇಶ್ ಬಾಬು ಮಾತನಾಡಿ ಬಸವೇಶ್ವರ ಕಾರ್ತಿಕೋತ್ಸವ ಬಗ್ಗೆ ಇತಿಹಾಸ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಗೌಡ್ರು, ಟಿ ಗುರುಮೂರ್ತಿ ದಳಪತಿ, ವೀರೇಶ್ ಹೆಚ್, ಬಸಪ್ಪ ಹುಡೇದರು, ಸಿದ್ದೇಶ್ ಡಿ, ಬಸವರಾಜ್, ಪರ್ವತಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ವರದಿ ಟಿ ಕಲ್ಲಹಳ್ಳಿ, ಮಹಂತೇಶ ಟಿ ಸೇದಭಾವಿ. ಈ ಕಲ್ಲಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಪ್ರತಿ ವರ್ಷದ 1979ರಲ್ಲಿ ಈ ಕಲ್ಲಹಳ್ಳಿ ಬಸವೇಶ್ವರ ರಥೋತ್ಸವ ಹೊಸದಾಗಿ ನಿರ್ಮಾಣ ಮಾಡಲಾಯಿತು. ಈ ಬಸವೇಶ್ವರ ಸ್ವಾಮಿ ಸಮಿತಿಯಲ್ಲಿ ನಮ್ಮ ಗ್ರಾಮದ ಸರ್ವ ಜನಾಂಗದ ಎಲ್ಲ ಸದಸ್ಯರು ಕೂಡ ಒಂದು ಸಮಿತಿನಲ್ಲಿದ್ದಾರೆ. ಬಸವೇಶ್ವರ ಅವರು ಧರ್ಮಾಧಿಕಾರಿಗಳಾಗಿದ್ದು ಎಲ್ಲ ಕೋಮಿನವರು ಕೂಡ ನಿರ್ದೇಶಕರು, ಸದಸ್ಯರಾಗಿ ಪ್ರತಿ ವರ್ಷ ಕೂಡ ಅತ್ಯಂತ ಉತ್ಸಾಹದಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇದರ ಪ್ರತೀಕ ಏನು ಅಂತಂದರೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದ ಹಾಗೂ ಗಡಿ ಗ್ರಾಮವಾಗಿರ್ತಕ್ಕಂಥ ಟಿ ಕಲ್ಲಹಳ್ಳಿ ಗ್ರಾಮ. ಇಲ್ಲಿ ಮಾರಿಕಾಂಬ, ಮಲ್ಲಾರಂಬಿಕೆ, ಮಲ್ಲೇಶ್ವರ ಹಾಗೂ ಆಂಜನೇಯ, ವೀರಭದ್ರೇಶ್ವರ ಹೀಗೆ ಅನೇಕ ದೇವರುಗಳ ಒಂದು ನೆಲೆಬೀಡು ಅಂತ ಹೇಳ್ಬೋದು. ಇಂಥ ಒಂದು ಎಲ್ಲ ದೇವರುಗಳ ಸಮ್ಮುಖದಲ್ಲಿ ನಮ್ಮ ಯಾದವ ಜನಾಂಗದ ಕೂಡ ಒಂದು ಜಾತ್ರೆ ಕೂಡ ಇಲ್ಲಿ ನಡೀತಕ್ಕಂಥದ್ದು ಬಹಳ ವಿಶೇಷ. ಮಾರಿಕಾಂಬ ಜಾತ್ರೆ ಕೂಡ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ. ಸೊ ಈ ಗ್ರಾಮದಲ್ಲಿ ಎಲ್ಲ ಕೋಮಿನವರ ಸಹಕಾರ ಕೂಡ ಇರೋದ್ರಿಂದ ಯಾವುದೇ ಕುಂದುಕೊರತೆಗಳಿಲ್ಲದೆ ಯಾವ ಅನಾಹುತಗಳು ಕೂಡ ಇಲ್ಲಿವರೆಗೂ ಸಂಭವಿಸುತ್ತೆ. ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ವರ್ಗದವರು ಕೂಡ ಭಾಗವಹಿಸತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕುಗ್ರಾಮಕ್ಕೆ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಸೌಕರ್ಯಗಳನ್ನು ಕೊಡಬೇಕಾಗಿದೆ. ಯಾಕಂದರೆ ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಒಂದಿಷ್ಟು ಸುಧಾರಿಸಬೇಕಾಗಿದೆ. 61% ಶಿಕ್ಷಣವನ್ನು ಪಡೆದಂಥ ಯುವ ಜನಾಂಗ ಇಲ್ಲಿಂದ ಕೂಡ ಉದ್ಯೋಗದ ಕೊರತೆಯಿಂದ ಇನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಕೈಗಾರಿಕಾ ಒಂದು ಗುಡಿ ಕೈಗಾರಿಕೆಗಳು ಈ ಭಾಗಕ್ಕೆ ಬರಬೇಕು. ನೀರಿನ ಸೌಲಭ್ಯ, ಕೆರೆ ಕಟ್ಟೆಗಳು ಇನ್ನು ಹೆಚ್ಚಾಗಿ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಅದೇ ರೀತಿ ಈ ದೇವಸ್ಥಾನದ ಹಿಂದಿನ ಒಂದು ಪೂರ್ವಜರು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ಸುಮಾರು 100 ವರ್ಷಗಳ